ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಒನ್ ಡೇ ಟ್ರಿಪ್ ಅಂತ ಮೈಸೂರು ಪ್ಲ್ಯಾನ್ ಮಾಡಿದ್ವಿ. ಸಿಟಿ ಆಚೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 9 ಆಗಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಕದಂಬ ಹೋಟೆಲ್ಗೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹಾಂದಿ ಹೋಗಬೇಕಾದ್ರೆ ನಾವು ಪ್ಲೇಸಸ್ ಡಿಸೈಡ್ ಮಾಡಿದ್ವಿ. ನಾವು ಎಲ್ಲೆಲ್ಲಿ ಹೋದ್ವಿ ಅಂದರೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಪ್ಲೇಸಸ್ ಗೊತ್ತಾಗುತ್ತೆ. ಫಸ್ಟ್ ಆ್ಯಕ್ಚುಲಿ ನಾವು ಮೈಸೂರು ಪ್ಯಾಲೇಸ್ ಆ್ಯಂಡ್ ಝೂ ಮತ್ತು KRS ಹೋಗಲಿಲ್ಲ, ಬಿಕಾಸ್ ಆಲ್ರೆಡಿ 4 to 5 ಟೈಮ್ಸ್ ವಿಸಿಟ್ ಮಾಡಿದ್ವಿ. ಆದರೆ ಫಸ್ಟ್ ಚಾಮುಂಡಿ ಟೆಂಪಲ್ಗೆ ಹೋಗಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಚಾಮುಂಡಿ ಹಿಲ್ಸ್. ಇಲ್ಲಿ ದರ್ಶನ ಬೇಗ ಆಯಿತು, ಬಿಕಾಸ್ ಲಾಸ್ಟ್ ಟೈಮ್ ಆಷಾಢದಲ್ಲಿ ಬಂದಾಗ ನಮಗೆ ದರ್ಶನ ಆಗಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಮಳೆ ಬರ್ತಿತ್ತು, ತುಂಬ ರಶ್ ಇತ್ತು. ಸೊ ನಾವು ರಿಟರ್ನ್ ಬಂದ್ವಿ. ಈ ಟೈಮ್ ವೀಕ್ ಡೇ ಹೋಗಿರೋಕ್ಕೋಸ್ಕರ ಅನಿಸುತ್ತೆ ಅಷ್ಟು ಕ್ರೌಡ್ ಇರಲಿಲ್ಲ. ಮತ್ತು 2:30 ಆಗಿತ್ತು, ಅಲ್ಲಿ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಬೇಗ ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ. ಮತ್ತು 2:30 ನಮಗೆ ಅಲ್ಲಿ ಅಮ್ಮನವರ ಪ್ರಸಾದ ಕೊಡ್ತಾರೆ. ಅಲ್ಲೇ ಒಂದು ಊಟ ಮುಗಿಸ್ಕೊಂಬಿಟ್ಟು ರಿಟರ್ನ್ ಬಂದು ವ್ಯೂ ಪಾಯಿಂಟ್ ಹತ್ರ ಸ್ವಲ್ಪ ಹೊತ್ತು ಇದ್ವಿ. ಮುಂದೆ ಈ ವಿಡಿಯೋದಲ್ಲಿ ಬರುತ್ತೆ ವ್ಯೂ ಪಾಯಿಂಟ್. ಇಲ್ಲಿ ಬಂದುಬಿಟ್ಟು ನಮಗೆ ವ್ಯೂ ಪಾಯಿಂಟ್ ಹತ್ರ ಪರ್ ಹೆಡ್ 20 ರೂಪೀಸ್ ಕೊಟ್ಟರೆ ನಾವು ಅಲ್ಲಿಂದ ಮೈಸೂರು ಪ್ಯಾಲೇಸ್ ಆ್ಯಂಡ್ ಝೂ ನೋಡ್ಬೋದು. ವೆಯ್ಟ್ ಮಾಡಿ, ವ್ಯೂ ಪಾಯಿಂಟ್ ಬರುತ್ತೆ. ಇದು ಬಂದುಬಿಟ್ಟು ಅಮ್ಮ ಟೆಂಪಲ್ಲು. ಇದು ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿ ನಾವು ಮೈಸೂರು ಸಿಟಿ ಎಲ್ಲ ನೋಡ್ಬೋದು. ಇಲ್ಲಿ ಎಂಟ್ರಿ ಆಗಿ ನಾವು ನೋಡೋದು ಇದೆಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾವು ಹೆಡಮುರಿ ಫಾಲ್ಸ್ ಬಂದ್ವಿ. ಇದು ನಾವು ಫಸ್ಟ್ ಟೈಮ್ ಬಂದಿದ್ದ ಪ್ಲೇಸು. ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಬಂದುಬಿಟ್ಟು. ಇಲ್ಲಿ ನಮ್ಮ ತಮ್ಮ ಸಜೆಸ್ಟ್ ಮಾಡ್ದ ಈ ಪ್ಲೇಸು. ಆ್ಯಂಡ್ ಇಲ್ಲಿ ಅಷ್ಟು ಕ್ರೌಡ್ ಇರೋದಿಲ್ಲ, ಆ್ಯಂಡ್ ವಾಟರ್ ಲೆವೆಲ್ಸು ತುಂಬ ಡೆಪ್ತ್ ಇರೋದಿಲ್ಲ. ಮಕ್ಕಳು ಕೂಡ ಇಳಿಬೋದು ನೀರಲ್ಲಿ, ಬಟ್ ತುಂಬ ಸ್ವಲ್ಪ ಜಾರುತ್ತೆ, ಹುಷಾರಾಗಿ ಓಡಾಡಬೇಕು ಈ ಬ್ರಿಡ್ಜ್ ಮೇಲೆಲ್ಲನೂ. ನಾವು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಸ್ವಲ್ಪ ರೀಲ್ಸ್ ಮಾಡಿ ಫೋಟೋಶೂಟ್ ಮಾಡಿಕೊಂಡು ಬಂದ್ವಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಪ್ಲೇಸಲ್ಲಿ ವಾಟ್ರಲ್ಲಿ ಆಡೋಕ್ಕೆ. ಯಾರಾದರೂ ಆಲ್ಮೋಸ್ಟ್ ನೀವು KRS, ಝೂ, ಪ್ಯಾಲೇಸು ಇವೆಲ್ಲ ನೋಡಿದರೆ ಈ ಪ್ಲೇಸ್ ಒಂದು ಸತಿ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ರಿಟರ್ನ್ ಬಂದು ಬಲಮುರಿ ಫಾಲ್ಸ್ಗೆ ಬಂದ್ವಿ. ಆನ್ ದಿ ವೇ ಬರಬೇಕಾದ್ರೆ ನಮಗೆ ಪಕ್ಕದಲ್ಲಿ ಎಲ್ಲ ಪಕ್ಷಿಗಳು, ನವಿಲುಗಳು ಹತ್ರದಿಂದ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ ಈವ್ನಿಂಗ್ ಟೈಮು. ನಾವು ಇಲ್ಲಿ ಆಲ್ಮೋಸ್ಟ್ 6 ಆಯಿತು. ಈ ಬ್ರಿಡ್ಜ್ ಮೇಲೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊತಿರ್ತಾರೆ. ಚೆನ್ನಾಗಿದೆ ಪ್ಲೇಸ್ ಬಂದುಬಿಟ್ಟು. ಇದು ಬಲಮುರಿ ಫಾಲ್ಸು. ಇಲ್ಲಿ ನಾವು ವಾಟ್ರಲ್ಲೆಲ್ಲ ಏನೂ ಇಳಿಲಿಲ್ಲ, ಬಿಕಾಸ್ ಟೈಮ್ ಆಗಿತ್ತು ಅಂತ. ಬಲಮುರಿ ಫಾಲ್ಸ್ ಪಕ್ಕದಲ್ಲಿ ನಮಗೆ ಶಿವ ಟೆಂಪಲ್ ಇದೆ. ಟೆಂಪಲ್ ಚೆನ್ನಾಗಿದೆ. ಇಲ್ಲಿ ಬೇಗ ದರ್ಶನ ಮುಗೀತು. ಈ ಶಿವ ಟೆಂಪಲ್ ಪಕ್ಕದಲ್ಲೇ ನಮಗೆ ಕಲ್ಯಾಣ ಇದೆ, ತುಂಬ ದೊಡ್ಡದಿದೆ, ಚೆನ್ನಾಗಿದೆ ನೋಡೋಕ್ಕೆಲ್ಲ ವ್ಯೂ. ಇದು ಬಂದುಬಿಟ್ಟು ನಮ್ಮ ಕಲ್ಯಾಣಿ. ರಿಲ್ಯಾಕ್ಸ್ ಆಗ್ಬೋದು ಈ ಪ್ಲೇಸಲ್ಲಿ. ಅಷ್ಟು ವೆಹಿಕಲ್ಸ್ ಇರೋದಿಲ್ಲ, ಸಿಟಿ ಆಚೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕೂಲ್ ಅನಿಸುತ್ತೆ. ಸಂಜೆ ಟೈಮ್ ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗಿ ಬರ್ಬೋದು. ಇದೆಲ್ಲ ಕಲ್ಯಾಣಿನೇ. ಇದು ಬಂದುಬಿಟ್ಟು ಬಲಮುರಿ ಫಾಲ್ಸು. ಇದು ಸಖತ್ತಾಗಿದೆ ನೋಡೋದಕ್ಕೆ. ಕಂಪೇರ್ ಟು ಹೆಡಮುರಿ ಫಾಲ್ಸು, ಬಲಮುರಿ ಫಾಲ್ಸ್ ಹತ್ರ ತುಂಬ ಜನ ಇರ್ತಾರೆ. ಎಡಮುರಿ ಫಾಲ್ಸ್ ಹತ್ರ ಕ್ರೌಡ್ ಕಮ್ಮಿ ಇರುತ್ತೆ, ಬಟ್ ಇಲ್ಲಿ ಕ್ರೌಡ್ ಇರುತ್ತೆ. ನೆಕ್ಸ್ಟ್ ನಾವು ಬಂದುಬಿಟ್ಟು ರಿಟರ್ನ್ ಬರಬೇಕಾದ್ರೆ ಮಯೂರ ಹೋಟೆಲ್ ಅಂತಿದೆ. ಈ ಹೋಟೆಲ್ ಪಕ್ಕದಲ್ಲೇ ಕಾವೇರಿ ರಿವರ್ ಇದೆ, ಚೆನ್ನಾಗಿದೆ ನೋಡೋಕ್ಕೆಲ್ಲ ವ್ಯೂ. ಬಟ್ ನಾವು ಏನೂ ತಗೊಂಡಿಲ್ಲ, ಬಿಕಾಸ್ 6:30 ಆ ಥರ ಆಗೋಗಿತ್ತು. ಇಲ್ಲಿ ಒಂದು ಕಾಫಿ ಕುಡಿದು ನಾವು ರಿಟರ್ನ್ ಬರಬೇಕು. ಇಲ್ಲಿ ಎವ್ರಿ ಟೈಮ್ ಹೋದಾಗ ಫೋಟೋಶೂಟ್ ನಡೀತಾ ಇರುತ್ತೆ.
ಇದೇ ಬಂದುಬಿಟ್ಟು ಹೋಟೆಲ್ ಮಯೂರ. ಇಲ್ಲಿ ಸ್ವಲ್ಪ ಹೊತ್ತಿದ್ದು ನಾವು ರಿಟರ್ನ್ ಬಂದ ಮೇಲೆ ಇಲ್ಲಿ ಕಾಮತ್ ಹೋಟೆಲಲ್ಲಿ ನಮ್ಮ ಡಿನ್ನರ್ ಮುಗಿಸ್ಕೊಂಬಿಟ್ಟು ನಾವು ರಿಟರ್ನ್ ಬ್ಯಾಂಗ್ಳೂರ್ ಬಂದ್ವಿ. ಥ್ಯಾಂಕ್ ಯು.